ಊಟದ ಶೇಷವ ಮಾಗೆ ಬೇಕಲೇನು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತದೆ ನಮ್ಗೆ. ಬೇಕಲೇನು ಅವ್ರ ತೆಲುಗು ಕೇಳ್ಕೊಂಡ್ರೆ ಯಾವ್ದ್ರ ಬೇಕಲೇನು ಬೇಕು ಬೇಕು ಲೇದು ಅಂತ ಊಟದ ಸೈಡ್ ದುಡ್ಡು ₹2 ಸರ್ರ ಈ ₹2 ಸರ್ರ ಅಂತ ಇದು ನಮ್ಮ ತಾಯಿಗೂ ತೆಲುಗು ಅರ್ಥ ಆಗಲ್ಲ. ಇದು ಬೆನ್ನು ಏನೋದು ಸರ್ರ ಬರೋದು ಅಂತ ಎಲ್ಲ ಕನ್ನಡ ಪದಗಳದು. ಈ ಥರದ್ದೆಲ್ಲ ಬರ್ದಾಗ ನಮ್ಗೆ ಸಖತ್ ಖುಷಿ ಆಗುತ್ತೆ. ಇದನ್ನ ಚಿಕ್ಕಂದಿನ ಕೇಳಿದ್ದೆ. ಈ ಒಂದು ಚಿತ್ರಕ್ಕೆ ಇದು ₹3 ಕೊಡ್ತಾರೆ, ಇದನ್ನ ಮಾಡ್ತಾರೆ, ಇದನ್ನ ನಮ್ಗೆ ನಮ್ಮ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದೆಲ್ಲ ಒಂದು ಒಳಗೋಟಿ ಒಂದು ಬಹಳ ಆಸೆ ನಮ್ಗೆ. ಇದನ್ನ ಹೌದು ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನ ನಮ್ಗೊಂದು ಆಸೆ ಪಡ್ತಾರೆ ಅಂತ. ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದ್ರೆ ನಮ್ಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೆಕಲ್ಲು ಹಿಂಗೆ ಮೇಲೆ ಬೀದರ್ ಲೆಕ್ಕಕ್ಕೆ ಹೋದ್ರು ಒಂದ್ ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ಗೆ ಇದನ್ನು ನೋಡ್ಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನ ಕೋಲಾರ, ಆನೇಕಲ್ ಸೈಡ್ ಹೋಗಿ ಮಾಡ್ಬೇಕು ಅಂದ್ಬಿಟ್ಟು ಸರಿ ಮಾಡದ ಅಂದ್ಕೊಂಡು ಪಾಪ ಲೊಕೇಶನ್ ನೋಡ್ಕೊಂಡ್ ಬಂದ್ರು. ನೋಡ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಏನಾಯ್ತು ಸರ್, ನಮ್ಗೆ ಒಬ್ಬ ಲೊಕೇಶನ್ ತೋರ್ಸ ನೋಡಿ ಸರ್, ಬೆಟ್ಟಗಳು ಬಂಡಿಗಳು, ಈ ಬೆಟ್ಟಗಳು ಬಂಡಿಗಳು ನಿಂತ್ಕೊಂಡ್ರೆ ಕುಂಡಗಳಲ್ಲಿ ನೀರು ಬರ್ತಾವ ಸರ್. ಅದೇನಂತೆ ಅಂತೆ ಸರ್, 40 ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮ್ಗೆ ತೋರಿಸ ಹಂಗೆ ಸರ್ ಸರ್ ಬೆಟ್ಟಗಳು ಬಂಡೆಗಳು ಸರ್ ಕುಂಡಗಳು ನೀರು ಬರ್ತಾವ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ಶೂಟಿಂಗ್ಗಳು ಆಮೇಲಿಂದ ಹಂಗೆ ಅಂತಂದ್ರೆ ಅವಾಗ ನಮ್ದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್, ಪ್ರೇಮು ಆಮೇಲೆ ಮಹಾರಾಷ್ಟ್ರ ಅಮ್ಮಗಳೆಲ್ಲ ಬಂದವರು, ಅಮ್ಮಗೆಲ್ಲ ಎತ್ತವ್ರು ಶೂಟಿಂಗ್ ಅಂತ ಅವರು ಹಿಂಗೆ ಎತ್ತದಂತ ಶೂಟಿಂಗು. ಒಮ್ಮನು ಮಹಾರಾಷ್ಟ್ರ ಅಮ್ಮ ಬಂದಿದ್ರು, ಆ ಅಮ್ಮನ ಇಲ್ಲಿ ಗಂಟ ಮಹಾರಾಷ್ಟ್ರ ಮುಂದೆ ಎತ್ತಿದ್ರು. ಆ ಅಮ್ಮಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತ, ಆಯ ಮುಂದೆ ಇರ್ತಾರಂತೆ. ಎಲ್ಲ ನೀವು ಗಡಿಸ್ರು ನಿಮ್ದು ಇರ್ತಾರ ಫೋನ್ ನಮ್ದು ಇರ್ತಾರೆ, ಅವ್ರು ಇರ್ತಾರೆ ಶೂಟಿಂಗ್ ಎತ್ತೋದು ಅಂತ ಇರ್ತಾರೆ ಅಂತ. ಅವಾಗ ನವೀನ್ ಬೇಡ ಬಂಡಿಗಳು ಬೆಟ್ಟಗಳು ಮಧ್ಯೆ ಕುಂಡಿಗಳು ನಿಲ್ಸ್ಕೊಳ್ಳೋದು ಬೇಡ ಹೋಗ್ಬಿಟ್ಟು ಈಗಲೇನ ಮಾಡಿ ಅಂತ ಮತ್ತೆ ನಮ್ಗೆ ಹತ್ರದಲ್ಲೇ ಒಂದು ಅಂದ್ರೆ ಪಾಪ ಅವರು ಆ ಲೊಕೇಶನ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು, ತುಂಬಾ ಒಳ್ಳೆ ಮನೆಗಳು ಸಿಕ್ತು. ಅಂದ್ರೆ ನಿಮ್ಗೆ ಇವನ್ನು ಡ್ರೋನ್ ಕ್ಯಾಮ್ರಾ ಹೋದ್ರು ನಮ್ಗೆ ಚೆನ್ನಾಗೆ ಎಲ್ಲ ಸಿಗುವಂಥದ್ದು. ಎಲ್ಲ ನಮ್ಗೆ ಜಾಸ್ತಿ ಸಂಪತ್ ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ. ಅಂದ್ರೆ ಈಗ ಸಾಕಷ್ಟು ಬೇರೆ ತರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ, ನಮ್ಮ ಕನ್ನಡಿಗರು ಮೆಚ್ಕೊತಿದ್ದಾರೆ. ಸಂಪತ್ ಆಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವ್ ಪಕ್ಕ ಆನೆಗಲ್ಲೇ ನೀವು ನಮ್ಮನ ನಿನಕ ನನ್ಕ ಅಂತ ಅವ್ರು ಫೋನ್ ಎತ್ಕೊಂಡಾಗೆ ಮಾತಾಡ್ಬೇಡ, ನೀನು ನಮ್ಮನ ನಿನಕ ನನ್ನ ಬೇಟಾಯಿ ಅಂತಾನೆ ಅವನು. ಆನೆಗಲ್ಲ ಮಂಜು ಬಲಿ ಆಗ್ತದೆ, ಇವತ್ತು ಹಂಗೆ ಮಾತಾಡೋದು. ಹಿಂಗೆ ಬಂದ ತಗೊಂಡು ₹100 ಹೋಗ್ತಾನೆ, ಹಿಂಗೆ ಹೇಳು ಅಂತ ಎಲ್ಲ ಮಾತಾಡ್ಬೇಕು. ನಾನು ಕೇಳಿಸ್ಕೊಂಡಿದ್ದೆ ಪಾಪ ಅಂತ. ಆ ಭಾಷೆ ತುಂಬಾ ಚೆನ್ನಾಗಿರುತ್ತೆ ನನಗೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲು. ಯಾಕಂದ್ರೆ ಈ ಥರದ ಒಂದು ಪ್ರಾಂತೀಯವಾದ ಭಾಷೆ ನಾವು ನಮ್ಮ ಸಿನಿಮಾ ಮಾಡಿದ್ವಿ. 3ನೇ ಕೃಷ್ಣಪ್ಪ ನೀನು 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನೀನು ತೀರ್ಮಾನಗಳೆಲ್ಲ ಆಮೇಲೆ ಮಾತಾಡೋದು. 3ನೇ ಕೃಷ್ಣಪ್ಪ ಅಂತ ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನ ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲು ಯಾಕಂದ್ರೆ ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಅದು ಶಾಕಾರಿ ಆಗ್ಬೋದು, ಟಗರ್ಪಲ್ಲಿ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ರ ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ ಲಿಂಕ್ ಆಗ್ಬೋದು, ಬೇರೆ ಥರದ ಹೊಸ ಸಿನಿಮಾ ಅದಕ್ಕೆಲ್ಲ ನೀವು ಮಾಡಿದ್ರು. ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬಾ ಸ್ಟ್ಯಾಂಡ್ ಆಗಿರೋ ಸಿನಿಮಾಗಳು ನೀವು ಮಾಡಿ ಸಪೋರ್ಟ್ ಇದೆಯಲ್ಲ, ಅದು ನಮ್ಗೆಲ್ಲರಿಗೂ ಖುಷಿ. ಮಧ್ಯಾಹ್ನ ನಮ್ಗೆ ಒಂದು ನಮ್ಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಊಟ ನೀವು ಬರೀ ಇದ್ದೀರ ಊಟ ನೀವು ನಮ್ಮ ಟೈಮ್ ನಿಮ್ದೇ ಬೇರೆ ಸ್ಟ್ರಾಂಗ್ ನಿಮ್ದು ಮುಂದೆಲ್ಲ ನಿಮ್ದೇನ ಊಟ ಈ ಥರದ್ದು ಒಂದು ಸಪೋರ್ಟ್ ನಮ್ಗೆ ಅದೆಲ್ಲ ನೀವು ಮಾಡಿದ್ದು ನಮ್ಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗ್ಬೇಕು ಅಂತಂದ್ರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮ್ಗೆ ಒಂದೊಂದು ಸಣ್ಣದಾಗ ಒಂದು ಆಸೆ ಆಗ್ಬೇಕು, ಇದೇನೊಂದು ಪ್ರಯತ್ನ ಕಾಣ್ಬೇಕು, ನಮ್ಮ ಶ್ರಮ ಕಾಣ್ಬೇಕು, ಒಂದು ಟೀಮ್ದು ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮ್ಗಿದು ಹಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚ ಜನರು ಅಂತದೇನು ಬೇಡ. ನಮ್ಗೆ ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬಲೆ ಹೊಡೆದು ಪ್ಯೂರ್ ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಳ್ಳೋದಕ್ಕೆ ಅದು ಸೇರಿ ನಮ್ದು
ನೀನು ಬಲಿ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀನು ಎಲ್ಲರಿಗೂ ಮತ್ತೆ ನಿಮ್ಗೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತೆ ಇನ್ನೇನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಂತ ಶರಣು ಶರಣು ಶರಣೋ ಶರಣು ಥ್ಯಾಂಕ್ ಯು ಡೈಲಾಗ್ ನೀನು ಹೇಳ್ಕೊಡ್ಬೇಕಮ್ಮ ಗಂಡ್ಗನ್ಸ್ ಏನ್ ಮಾತಾಡ ಗಂಡ್ಗನ್ಸ್ ಏನ್ ಮಾತಾಡ ನಮ್ಮ ಪಕ್ಕದಾಗ ಹೆಂಗಸರು ನಿಂತ್ಕೊಂಡ್ರೆ ಹೆಂಗಸರು ಬೇಡ ಹೆಣ್ಮಕ್ಳು ನಿಂತ್ಕೊಂಡ್ರೆ ಮಾತಾಡಲ್ಲ ಪಾಪ ನೀನ್ ಮೇಷ್ಟ್ರ ನೀನ್ ಹೇಳಬಹುದು ನೀನೇನ ಹೇಳು ನನ್ಗೆ ಏನಂತ ಹೇಳಿ ಆ ಅಮ್ಮನ ನೋಡು ಸರಿ ಉಳ್ಕೊಂಡು ಚೆನ್ನಾಗಿ ಅಂತ ಗಂಟವ್ರೆ ಅವರಮ್ಮ ಅವ್ನು ಹೆಣ್ಮಕ್ಳು ಬಗ್ಗೆ ಏನು ಹೇಳಬಹುದು ಬೋಲೆ ಇಲ್ಲ ನೀನು ಏನು ನಾಚ್ಕೋಬೇಡ ನೀನು ಏನಿದ್ರು ಸರಿ ನೀನು ಮಾತಾಡು ನೀನು ಯಾಕೆಂದ್ರೆ ನೋಡು ನಮ್ ನವೀನಪ್ಪನು ಹಿಂಗೆ ಕಥೆಗಳು ಮಾಡ್ಬಿಟ್ಟು ನಮ್ ಇಬ್ಬರನ್ನ ನೋಡು ನಮ್ಗೊಂದು ಕ್ಯಾಂಪ್ ಮಾಡೋದು ಇನ್ನೊಂದು ಕೋಟಿಗೆ ಮಾಡೋದಿಲ್ಲ ನೋಡು ನಾನು ಕ್ಯಾಂಪ್ ಕೋಟಿ ಮಾಡೋದೇ ಇನ್ನೊಂದು ಮಾಡೋದಲ್ಲ ಹಂಗೆ ಮಾಡ್ಬಿಟ್ಟು ಆ ಬೆಟ್ಟಗಳ ಗುಡ್ಡುಗಳ ಕರ್ಕೊಂಡು ಹೋಗಿದ್ರೆ ನಾವೇನು ಸ್ಲಿಮ್ಗಳಾಗ್ತಿದ್ಬೇಕು ಅಲ್ವೇ ಇಬ್ರು ಸೇರ್ಕೊಂಡು ಹೇಳ್ಬಿಡೋಣ 24ನೇ ತಾರೀಕು ಹೌದು ನೀವೆಲ್ಲ ನಿಮ್ಮ ಮನೆಗಳಾಗ ಹೋಗ್ಬಿಟ್ಟು ಎಲ್ಲ ಈ ಕಥೆಗಳು ಹೇಳ್ಬಿಟ್ಟು ಇದು ಹಿಂಗೈತೆ ಹಿಂಗಿಲ್ಲ ಹಂಗಾಯ್ತು ಹಿಂಗೋಯ್ತು ಅಂತ ಹೇಳ್ಬಿಟ್ಟು ನೀವು ಒಬ್ಬರು ಬರೋದಕ್ಕಿಂತ ಇಬ್ಬರು ಬಂದ್ರೆ ಲೇಸು ಇಬ್ಬರು ಬರೋದಕ್ಕಿಂತ ಮನ್ಮಕ್ಳೆಲ್ಲ ಬಂದ್ರೆ ಲೇಸು ಹಂಗೆ ಮಾಡಿ ಸಿನಿಮಾಕ್ಕೆ ಜನಗಳು ಜಾಸ್ತಿ ಬಂದ್ರೆ ನಮ್ಮ ತೋಳು ಬಲೆ ಉಂಟದೆ ನೀವು ಸೇರ್ಗಳು ಮುಕ್ತಮ್ಮ ಹೋರಾಡಿ ಕನ್ನಡ ಮಾತಾಡಿದ್ವಿ ನೀನು ಕೃಷ್ಣ ನಾನು ಪ್ರೆಸಿಡೆಂಟ್ ಅಂತವೇ ಮಾತಾಡ್ತೀಯ ನೀನು ಮಾತಾಡೋ ನೀನು ಪೊಲೀಸ್ ಅಂತಾಗದೆ ಪಿಕ್ಚರ್ಗಳು ನೋಡಕ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಮಿಸ್ ಮಾಡ್ಕೋತೀರ ದಯಮಾಡಿ 24ನೇ ತಾರೀಕು ಈ ತಿಂಗಳು ಕರ್ನಾಟಕದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಮಿಸ್ ಮಾಡಿಕೊಂಡ್ರೆ ನಮ್ಮ ತಪ್ಪಲ್ಲ ನಿಮ್ ತಪ್ಪು. ಥ್ಯಾಂಕ್ ಯು.